ಕೃಷಿ ಯಾಂತ್ರೀಕರಣ. ರಾಜ್ಯದಲ್ಲಿ ಕೃಷಿ ಯಾಂತ್ರೀಕರಣ ಯೋಜನೆ 2003ರಿಂದ ನಾವು ಅನುಷ್ಠಾನ ಮಾಡಲಾಗ್ತಾ ಇದೆ. ಯಾಕಪ್ಪ ಅಂದರೆ ಕೃಷಿ ಕಾರ್ಮಿಕರ ತೀವ್ರ ಅಭಾವದ ಕೊರತೆಯಿಂದ ರೈತರು ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳಲು ತುಂಬ ಕಷ್ಟಕರ ಆಗಿದೆ. ಈ ನಿಟ್ಟಿನಲ್ಲಿ ನಾವು ಕೃಷಿ ಯಾಂತ್ರೀಕರಣ ಯೋಜನೆಯನ್ನು ಎಲ್ಲ ವಿವಿಧ ಉಪಕರಣಗಳನ್ನು ಸಹಾಯಧನದಲ್ಲಿ ಕೊಡಲಿಕ್ಕೆ ನಾವು ವ್ಯವಸ್ಥೆ ಮಾಡಿದ್ದೇವೆ. ಹಾಗಾದರೆ ಯಾವ ಕೃಷಿ ಯಂತ್ರೋಪಕರಣಗಳನ್ನು ಕೊಡ್ತೀವಿ, ಅದು ಹ್ಯಾಕೆ ಕೊಡ್ತೀವಿ ಮತ್ತು ರೈತರದನ್ನು ಹೇಗೆ ರೀತಿಯದನ್ನು ತೊಗೋಬೇಕು. ಮೊದಲಾಗಿ ರಾಜ್ಯದ ಎಲ್ಲ ರೈತರಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ 90% ಹಾಗೂ ಸಾಮಾನ್ಯ ವರ್ಗದ ರೈತರಿಗೆ 50% ಸಹಾಯಧನವನ್ನು ಒದಗಿಸಲಾಗ್ತಿದೆ. ಹಾಗಾದರೆ ಯಾವ್ಯಾವ ಉಪಕರಣಗಳು ಕೊಡ್ತಾ ಇದ್ದೀವಿ? ಭೂಮಿ ಸಿದ್ಧತೆ ಉಪಕರಣಗಳಿಂದ ಹಿಡಿದು ಕೊಯ್ಲು ಮತ್ತು ಕೊಯ್ಲು ನಂತರದ ಕೃಷಿ ಸಂಸ್ಕರಣಾ ಘಟಕಗಳು ಸಹಿತ ನಾವು ಕೊಡ್ತಾ ಇದ್ದೇವೆ. ಯಾವಾಗ ಕೊಡ್ತೀವಿ ಅಂತಂದರೆ ಕೃಷಿಯಲ್ಲಿ ನೆಲ ಉಳುಮೆ ಮಾಡ್ತಕ್ಕಂಥ ಎಲ್ಲ ಯಂತ್ರೋಪಕರಣಗಳು, ಟ್ರ್ಯಾಕ್ಟರ್ ಆಗಿರ್ಬೋದು, ಪವರ್ ಟಿಲ್ಲರ್ ಆಗಿರ್ಬೋದು, ನೇಗಿಲಾಗಿರ್ಬೋದು, ರೋಟೋವೇಟರ್ ಆಗಿರ್ಬೋದು, ಕಲ್ಟಿವೇಟರ್ಗಳಾಗಿರ್ಬೋದು, ಅಂಥ ವಿವಿಧ ಡಿಸ್ಕ್ಗಳು ಆಗಿರ್ಬೋದು, ಡಿಸ್ಕ್ ಆ್ಯರೋ ಆಗಿರ್ಬೋದು, ಅಂಥ ಎಲ್ಲ ಉಪಕರಣಗಳು ಸಹಿತ ನಾವು ಕೊಡಲಾಗ್ತಿದೆ. ಇದಾದ ನಂತರ ಭೂಮಿ ಸಿದ್ಧತೆ ಆದ ನಂತರ ನಾವೇನು ಬರ್ತದೆ ಬೆಳಗ್ಗೆ ನಮಗೆ ಬಿತ್ತನೆ ಮತ್ತು ನಾಟಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಕೂರಿಗೆ ಆಗಿರ್ಬೋದು, ನಾಟಿ ಮಾಡುವ ಯಂತ್ರ ಆಗಿರ್ಬೋದು, ಅವನು ಸಹಿತ ನಾವು ಕೊಡ್ತೇವೆ. ಇದಾದ ನಂತರ ನಾಟಿ ಆಗ್ತದೆ, ಬಿತ್ತನೆ ಆಗುತ್ತೆ, ಬೆಳೆ ಬೆಳೀತದೆ. ಬೆಳೆ ಸಮಯದಲ್ಲಿ ನಮಗೇನು ಬೇಕಾಗುತ್ತೆ, ಅಂತರ ಬೇಸಾಯ ಮಾಡುವಂಥ ಉಪಕರಣಗಳು. ಅಂತರ ಬೇಸಾಯ ಮಾಡಿರ್ತಕ್ಕ ಉಪಕರಣಗಳು ಯಾವ ಬರ್ತದೆ ಅಂತಂದರೆ ನಾವು ಎಡೆಕುಂಟೆ ಆಗಿರ್ಬೋದು, ಅಥವಾ ಎಡೆಕುಂಟೆ ಆದಮೇಲೆ ನಮಗೇನು ಬರ್ತದೆ, ಸಣ್ಣದಾಗಿ ಕಳೆ ಬರ್ತದೆ, ಅದನ್ನು ಕಳೆ ತೆಗಿಲಿಕ್ಕೆ ಪವರ್ ವೀಡರ್ಸ್ ಅಂತ ಕೊಡ್ತೀವಿ, ಕಳೆ ತೆಗೆಯುವ ಯಂತ್ರಗಳು. ಅವನು ಸಹಿತ ನಾವು ಕೃಷಿ ಇಲಾಖೆ ಅಂತ ಕೊಡ್ತೇವೆ. ಅದಾದ ನಂತರ ಬೆಳವಣಿಗೆ ಹಂತದಲ್ಲಿ ನಾವು ಗಿಡಗಳಿಗೆ ಏನು ಬರ್ತದೆ, ನಮಗೆ ಕೀಟ ಮತ್ತು ರೋಗಗಳು ಬರ್ತದೆ. ಕೀಟ ಮತ್ತು ರೋಗ ಬಂದಾಗ ಏನು ಬೇಕು, ಅದಕ್ಕೆ ಸಿಂಪರಣೆ ಯಂತ್ರಗಳು ಬೇಕು. ಸಿಂಪರಣೆ ಯಂತ್ರವನ್ನು ಕೊಡ್ತೇವೆ. ಸಿಂಪರಣೆ ಯಂತ್ರ ಕೊಟ್ಟಾದಮೇಲೆ ಬೆಳೆ ಬೆಳೀತದೆ, ಅದು ಕೊಯ್ಲಿಗೆ ಬರ್ತದೆ. ಕೊಯ್ಲಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಉಪಕರಣಗಳನ್ನು ಸಹಿತ, ಕೊಯ್ಲು ಮತ್ತು ಒಕ್ಕಣೆ ಮಾಡುವ ಯಂತ್ರೋಪಕರಣ ಸಹಿತ ಕೊಡ್ತೇವೆ. ಕೊಯ್ಲು ಆದಮೇಲೆ ಮತ್ತೇನು ಬರ್ತದೆ ನಮಗೆ, ಅದು ತ್ಯಾಜ್ಯ ವಸ್ತುಗಳು ಬರ್ತದೆ. ತ್ಯಾಜ್ಯ ವಸ್ತುಗಳು ನಿರ್ವಹಣೆ ಮಾಡ್ತಕ್ಕಂಥ ಎಲ್ಲ ಉಪಕರಣಗಳು ಸಹಿತ ಕೊಡ್ತೀವಿ. ಅದರಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ನಾವು ಈಗ ನೋಡಿರ್ಬೋದು, ಸಣ್ಣ ಪೀಸ್ ಮಾಡ್ತಕ್ಕಂಥ ಚಾಫ್ ಕಟ್ರ್ ಆಗಿರ್ಬೋದು, ಮತ್ತು ಕೋಕೋನಟ್ ಫಾಂಟ್ ಚಾಪರ್ ಅಂತ ಹೇಳ್ತೀವಿ, ಅಂದರೆ ತೆಂಗಿನ ಮರೆಗಳನ್ನ ಕಟ್ ಮಾಡುವಂಥ ಯಂತ್ರಗಳು, ಅವನು ಸಹಿತ ನಾವು ಕೊಡ್ತೇವೆ. ಇದಾದಮೇಲೆ ನಾವು ಬರ್ತಕ್ಕಂಥದ್ದು ಈ ಕಡೆ ಒಂದು ಕೃಷಿ ಉತ್ಪನ್ನ ಬಂತು, ಕೃಷಿ ತ್ಯಾಜ್ಯ ವಸ್ತುಗಳು ಬಂತು. ಕೃಷಿ ತ್ಯಾಜ್ಯ ವಸ್ತುಗಳ ಉಪಕರಣ ಅಂದಮೇಲೆ ಕೃಷಿ ಉತ್ಪನ್ನಗಳು ಬರ್ತದಲ್ಲ, ಅದಕ್ಕೆ ಕೃಷಿ ಸಂಸ್ಕರಣಾ ಘಟಕಗಳನ್ನು ಮತ್ತೆ ಕೊಡ್ತೇವೆ. ಇದಾದ ನಂತರ ನಮಗೆ ನೀರೆತ್ತು ಯಂತ್ರಗಳನ್ನು ಸಹಿತ ಕೊಡ್ತೇವೆ. ಮುಂದಿನ ದಿನಗಳಲ್ಲಿ ಡ್ರೋನ್ ಅಂತ ಕೊಡ್ತೇವೆ. ಡ್ರೋನ್ ಮುಖಾಂತರ ಸಿಂಪಡಣೆ ಮಾಡ್ತಕ್ಕಂಥ ಯಂತ್ರ ಅದನ್ನು ಕೊಡ್ತಾ ಇದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ನಾವೇನು ಮಾಡ್ಬೇಕಂತ ಮಾಡಿದ್ದೇವೆ, ಈ ಡ್ರೋನನ್ನು ಸಾಗಣೆ ಮಾಡ್ತಕ್ಕಂಥದ್ದು ಮತ್ತು ಈ ಸಣ್ಣ ಸಾಗಾಣಿಕೆ ಯಂತ್ರಗಳು ಸಹಿತ ಕೊಡಬೇಕು ಅಂತ ಇಲಾಖೆ ನಿರ್ಧಾರ ಮಾಡಲಾಗಿರ್ತದೆ. ಸೊ ಟ್ರ್ಯಾಕ್ಟರ್ಗಳಿಗೆ ಕೊಡ್ತೀವಿ. ಟ್ರ್ಯಾಕ್ಟರ್ಗಳಿಂದ 45 HP ವರೆಗಿನ ಟ್ರ್ಯಾಕ್ಟರ್ಗಳು ಸಹಿತ ನಾವು ಸಹಾಯಧನದಲ್ಲಿ ಕೊಡಲಾಗ್ತದೆ. ಸಾಮಾನ್ಯ ವರ್ಗದ ರೈತರಿಗೆ 75,000, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ 90% ಅಥವಾ 3 ಲಕ್ಷದವರೆಗೆ ಸಹಾಯಧನವನ್ನು ಕೊಡಲಾಗ್ತದೆ.